ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ 11 ಮಾರ್ಚ್ಗೆ ಯಾವುದೇ ರೀತಿಯಾದಂತಹ ಹಿಯರಿಂಗ್ ಕೂಡ ಆಗಿರಲಿಲ್ಲ. ಸೊ ಆ ದಿನ ಏನಾಯ್ತು ಅಂತ ಹೇಳಿದ್ರೆ, ಸಮಯದ ಅಭಾವದಿಂದಾಗಿ ಈ ಕೇಸನ್ನು ಮುಂದೂಡಲಾಗಿತ್ತು ಅಂತ ಹೇಳಲಾಗಿತ್ತು. ಬಟ್ ನಂತರದ ದಿನದಲ್ಲಿ 17 ಮಾರ್ಚ್ ಅಂದ್ರೆ 17ನೇ ಮಾರ್ಚ್ಗೆ ನೆಕ್ಸ್ಟ್ ಹಿಯರಿಂಗ್ ಅಂತ ಒಂದು ಡೇಟ್ ಬರ್ತದೆ. ಸೊ ಅದರಂತೆ ಎಲ್ಲರೂ ಕೂಡ ಅಂದ್ಕೊಂಡಿದ್ರು 17ನೇ ಮಾರ್ಚ್ಗೆ ಏನಾದ್ರೂ ಒಂದು ಅಪ್ಡೇಟ್ ಬರಬಹುದು ಅಂತ. ಸೊ ಈ Dream11ಗೆ ಸಂಬಂಧಿಸಿದಂತೆ Dream11 ಅನ್ಬ್ಯಾನ್ ಆದ್ರೂ ಆಗ್ಬಹುದು ಅಥವಾ ಕೋರ್ಟ್ ಗೌರ್ಮೆಂಟ್ ಪರ ತೀರ್ಪು ಕೊಡ್ಬೋದು ಅಂತ ಕೆಲವೊಬ್ಬರ ಲೆಕ್ಕಾಚಾರ ಆಗಿತ್ತು. ಆದ್ರೆ ಆ ರೀತಿಯಾದಂತಹ ಯಾವುದೇ ಸನ್ನಿವೇಶಗಳು ಕೂಡ ನಡೆಯುವುದಿಲ್ಲ. ಯಾಕಂತ ಹೇಳಿದ್ರೆ 17ನೇ ಮಾರ್ಚ್ಗೆ ಯಾವುದೇ ರೀತಿಯಾದಂತಹ ಕೇಸ್ ಕೂಡ ನಡೆಯುವುದಿಲ್ಲ. ಅದು Dream11 ಅಥವಾ ಫ್ಯಾಂಟಸಿ ಆಪ್ ಗಳಿಗೆ ಸಂಬಂಧಿಸಿದಂತೆ. ಹೌದು, ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ. ಅದರ ಪ್ರಕಾರ ನೋಡೋದಾದ್ರೆ ಇದು Dream11 ಯೂಸರ್ಸ್ಗೆ ಮತ್ತೆ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಈ ಸುದ್ದಿ ಕೇಳಿ ಮತ್ತೆ ನಿರಾಶೆ ಆಗೋದಂತೂ ಖಂಡಿತವಾಗಿಯೂ ಆಗ್ತದೆ. ಯಾಕಂತ ಹೇಳಿದ್ರೆ ಕಳೆದ ಕೆಲವು ತಿಂಗಳುಗಳಿಂದ ಕಾಯ್ತಾ ಇದ್ರಿ ಯಾವಾಗ Dream11 ಅನ್ಬ್ಯಾನ್ ಆಗುತ್ತೆ ಅನ್ನೋದು. ಬಟ್ ಕೆಲವೊಂದು ಡೇಟ್ಗಳು ಸಿಗ್ತವೆ, ಕೇಸ್ ಕೂಡ ಲಿಸ್ಟೆಡ್ ಆಗ್ತದೆ. ಬಟ್ ಸಮಯದ ಅಭಾವದಿಂದಾಗಿ ಈ ಕೇಸನ್ನು ಯಾವುದೇ ರೀತಿಯಾದಂತಹ ವಿಚಾರಣೆ ಕೂಡ ಮಾಡೋದಿಲ್ಲ. ಮೊದಲೆಲ್ಲ ಹೇಳಲಾಗ್ತಿತ್ತು ಈ ಕೇಸನ್ನು ಪ್ರಯಾರಿಟಿ ಆಗಿ ತೆಗೆದುಕೊಳ್ತೇವೆ ಅಂತ. ಬಟ್ ಆ ರೀತಿಯಾದಂತಹ ಯಾವುದೇ ಸನ್ನಿವೇಶಗಳು ಕೂಡ ಕೋರ್ಟಿನಲ್ಲಿ ನಡೆಯುವುದಿಲ್ಲ. ಇವಾಗಿನ ಸದ್ಯದ ಪರಿಸ್ಥಿತಿಗೆ ನೋಡೋದಾದ್ರೆ ಕೋರ್ಟ್ ಯಾವುದೇ ರೀತಿಯಾದಂತಹ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಗವರ್ಮೆಂಟ್ ಕಡೆಯಿಂದ ಯಾವುದೇ ಅಪ್ಡೇಟ್ಗಳು ಕೂಡ ಬರ್ತಾ ಇಲ್ಲ. ಹಾಗೇನೆ ಫ್ಯಾಂಟಸಿ ಆಪ್ಗಳು ಫ್ರೀ ಟು ಪ್ಲೇ ಮಾಡೆಲ್ ನಲ್ಲಿ ಆಡಿಸ್ತಾ ಇದ್ದಾವೆ. ಸೊ ಅವು ಒಂದು ಡೋಂಟ್ ಕೇರ್ ತರಾನೇ ಇದ್ದಾವೆ. ಯಾರಾದ್ರೂ ಕೇರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಯೂಸರ್ಸ್ ಮಾತ್ರ ಆಗಿರ್ತಾರೆ. ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರೋದು ಫ್ಯಾಂಟಸಿ ಯೂಸರ್ಸ್ ಗಳಾಗಿರ್ತಾರೆ. ಯಾಕಂತ ಹೇಳಿದ್ರೆ ತಮ್ಮ ಲೈಫ್ ಚೇಂಜಿಂಗ್ ಮೂಮೆಂಟ್ ಅನ್ನು ಈ ಒಂದು ಫ್ಯಾಂಟಸಿ ಆಪ್ಗಳಲ್ಲಿ ಅವರು ನೋಡ್ತಾ ಇರ್ತಾರೆ. ಆದ್ರಿಂದಾಗಿ ಅವರು ಈ ಒಂದು ಫ್ಯಾಂಟಸಿ ಆಪ್ಗಳ ಅನ್ಬ್ಯಾನ್ಗಾಗಿ ತುಂಬಾನೇ ಕಾಯ್ತಾ ಇರ್ತಾರೆ. ಸೊ ಅವರಿಗೆ ಇದೊಂದು ಹಾರ್ಟ್ ಬ್ರೇಕ್ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಇವಾಗಿನ ವಿಷಯ ಕೇಳಿದ್ರೆ ಅವರಿಗೆ ಮತ್ತೆ ನಿರಾಶೆ ಆಗೋದು ಖಂಡಿತ ಆಗ್ತದೆ. ಯಾಕಂತ ಹೇಳಿದ್ರೆ ಇವಾಗ ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ 17 ಮಾರ್ಚ್ಗೆ ಅಲ್ಲ, ಈ ಒಂದು ಕೇಸಿನ ಬಗ್ಗೆ ನೆಕ್ಸ್ಟ್ ಹಿಯರಿಂಗ್ ಇರೋದು 17 ಏಪ್ರಿಲ್ಗೆ ಆಗಿರ್ತದೆ. ಸೊ ನೋಡೋದಾದ್ರೆ ಸರಿಸುಮಾರು 1 ತಿಂಗಳು ಮತ್ತೆ ಕಾಯ್ಬೇಕಾಗ್ತದೆ. 17 ಮಾರ್ಚ್ಗಂತ ಸ್ವಲ್ಪ ಜನ ಖುಷಿಯಾಗಿದ್ರು. ಬಟ್ ಇವಾಗ 17 ಏಪ್ರಿಲ್ ಆಗ್ತದೆ. ಸೊ 1 ತಿಂಗಳ ಕಾಯುವಿಕೆ ಮತ್ತೆ ಫ್ಯಾಂಟಸಿ ಯೂಸರ್ಸ್ಗೆ ಅನಿವಾರ್ಯ ಆಗ್ತದೆ. ಸೊ ಕಾಯಲೇಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಮುಂದಿನ ಹಿಯರಿಂಗ್ ಏನಾಗ್ತದೆ ಅಂತ ತಿಳ್ಕೋಬೇಕಾದ್ರೆ ನೆಕ್ಸ್ಟ್ ಏಪ್ರಿಲ್ 17ವರೆಗೆ ಕಾಯಲೇಬೇಕು. ಸೊ ಕಾಯ್ದೆ ಬೇರೆ ದಾರಿನೇ ಇಲ್ಲ. ಯಾಕಂತ ಹೇಳಿದ್ರೆ ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಯಾರು ಕೂಡ ಇದಕ್ಕೆ ಕೇರ್ ಮಾಡ್ತಾ ಇಲ್ಲ. IPL ಬಂದಾಯ್ತು, ಇನ್ನೇನು ಕೆಲವೇ ದಿನಗಳಲ್ಲಿ IPL ಸ್ಟಾರ್ಟ್ ಆಗ್ತದೆ. ಮೊದಲೆಲ್ಲ ಹೇಳೋದಾದ್ರೆ IPL ಗಿಂತ ಮುಂಚೆ ಬರುತ್ತೆ ಅಂತ ಎಲ್ಲ ಕಡೆ ನ್ಯೂಸ್ ಆಗಿತ್ತು. ಬಟ್ ಇವಾಗ IPL ಬಂದಾಯ್ತು. ಸೊ ಇನ್ನು ಏನು ಮಾಡಕ್ ಆಗೋದಿಲ್ಲ. ಈ ಬಾರಿಯ IPL ಅನ್ನು ಕೂಡ ಮಿಸ್ ಮಾಡ್ಕೋಬೇಕಾಗ್ತದೆ. ಸೊ ಸದ್ಯಕ್ಕಂತೂ ನೋಡೋದಾದ್ರೆ ಯಾವುದೇ ರೀತಿಯಾದಂತಹ ಹೋಪ್ ಕೂಡ ಕಾಣ್ತಾ ಇಲ್ಲ. ಸೊ ಏಪ್ರಿಲ್ 17ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಇದೆ. ನಂತರ ಏನಾಗುತ್ತೋ ಆ ಡೇಟ್ ಅಂದು ಹಿಯರಿಂಗ್ ಆಗತ್ತಾ ಅಥವಾ ಇನ್ನು ಕೂಡ ಕೇಸ್ ಮುಂದೋಗುತ್ತಾ? ಒಂದ್ ವೇಳೆ ಇನ್ನು ಕೇಸ್ ಮುಂದೆ ಹೋದ್ರೆ ಖಂಡಿತವಾಗಿಯೂ ಈ ಬಾರಿಯ IPL ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. IPL ನಲ್ಲಿ Dream11 ಅನ್ಬ್ಯಾನ್ ಆಗುತ್ತೆ ಅನ್ನುವ ಕನಸು ಕಾಣುವವರಿಗೆ ಇದು ಹಾರ್ಟ್ ಬ್ರೇಕ್ ಅಂತ ಹೇಳ್ಬಹುದು. ಸೊ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ್ದಾದ್ರು ಅಪ್ಡೇಟ್ ಇದ್ರೆ ನಿಮ್ಗೆ ಖಂಡಿತ ತಿಳಿಸ್ತೀನಿ. ಒಂದ್ ವೇಳೆ ನಿಮ್ಗೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.